ಇನ್ನು 4 ವರ್ಷದಿಂದ ಎಥೆನಾಲ್ ದರವನ್ನು ಕೂಡ ಕೇಂದ್ರ ಸರ್ಕಾರ ಹೆಚ್ಚಿಸಿಲ್ಲ. 5 ವರ್ಷಗಳಿಂದ ಎಂಎಸ್ಪಿ ಹೆಚ್ಚು ಮಾಡಿಲ್ಲ ಅಂತ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. ನೀವು ಕೇಂದ್ರಕ್ಕೆ ಮನವಿ ಮಾಡಿದ್ದೀರಾ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ರಫ್ತು ನೀತಿಯಿಂದ ರಫ್ತು ಮಾಡುವ ಸಕ್ಕರೆ ಬೆಲೆ ತುಂಬಾ ಕಡಿಮೆ ಇದೆ. ಅತ ಕೇಂದ್ರದಿಂದ 6% ಎಥೆನಾಲ್ ಸಬ್ಸಿಡಿ ಕೂಡ ಸರಿಯಾಗಿ ಬರ್ತಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಇದನ್ನ ಸರಿಪಡಿಸೋದಕ್ಕೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು. ಎಥೆನಾಲ್ ಮಿಶ್ರಣ, ನೇರ ಎಥೆನಾಲ್ ಬಳಕೆ, ನಿಯಮಗಳ ಹೊರೆ, ರೈತರ ಹೆಸರಲ್ಲಿ ಕೆಲವರು ನಮ್ಮನ್ನ ದರೋಡೆಕೋರರು ಅಂತ ಕರೀತಾ ಇದ್ದಾರೆ. ನಷ್ಟದಲ್ಲಿ ನಡೆಸಬೇಕು ಅಂದ್ರೆ ಸಕ್ಕರೆ ಕಾರ್ಖಾನೆಗಳನ್ನೇ ನಾವು ಬೇಕಾದ್ರೆ ಬಿಟ್ಕೊಡ್ತೀವಿ, ಸರ್ಕಾರವೇ ನಡೆಸ್ಕೊಂಡು ಹೋಗ್ಲಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರಂತೆ. ಈಗ ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಒಂದಷ್ಟು ವಿಚಾರ ಹೇಳಿದ್ರು. ಈ FRP ದರ ಏನಿದೆ ಅದನ್ನ ವರ್ಷಕ್ಕೊಂದ್ಸಲ ಕೇಂದ್ರ ಸರ್ಕಾರ ನಿಗದಿ ಮಾಡುವಂಥದ್ದು, ಆಮೇಲೆ ಈ ಸಬ್ಸಿಡಿ ಹಣ ಏನು ಬರಬೇಕು 6%, ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಈ ಥರ ನಷ್ಟದಲ್ಲಿ ನಡ್ಸ್ಕೊಂಡು ಹೋಗಬೇಕು ಅಂತಂದ್ರೆ ಅಂತರ ಪರಿಸ್ಥಿತಿ ನಮಗೆ ಬೇಡವೇ ಬೇಡ, ಬೇಕಾದ್ರೆ ನಾವು ಕೊಟ್ಬಿಡ್ತೀವಿ, ಸರ್ಕಾರನೇ ಇದನ್ನ ಮುನ್ನಡೆಸ್ಕೊಂಡು ಹೋಗ್ಲಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದ್ ಕಡೆ ಹೋರಾಟ, ಮತ್ತೊಂದ್ ಕಡೆ ಮೀಟಿಂಗ್ ಅಲ್ಲಿ ಏನೆಲ್ಲ ವಿಚಾರಗಳ ಚರ್ಚೆ ಆಗ್ತಾ ಇದೆ ಅನ್ನುವಂತ ಕುತೂಹಲ ಒಂದ್ ಕಡೆ ಆದ್ರೆ 3,300 ರೂಪಾಯಿವರೆಗೂ ಬರುವಂತ ಸಾಧ್ಯತೆ ಇದೆ. ಬಟ್ ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ? ಪ್ರಭು, ಕಳೆದ 1.5 ಗಂಟೆಯಿಂದಲೂ ಕೂಡ ಸಕ್ಕರೆ ನೋಡಿ, ಒಂದಷ್ಟು ವಿಚಾರಗಳನ್ನ ನಾವು ಗಮನಿಸ್ತಾ ಇದೀವಿ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅದರಲ್ಲೂ ಬಹಳ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಬರುವಂತ ಕಾರ್ಖಾನೆಗಳೇನಿದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಆಮೇಲೆ ನಮಗೆ ಮೇಂಟೈನ್ ಮಾಡೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಅತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ವಿಚಾರ ಹೇಳಿದ್ದಾರೆ. ಈ 6% ಸಬ್ಸಿಡಿ ಏನ್ ಬರಬೇಕು ಅದು ಕೂಡ ಬರ್ತಾ ಇಲ್ಲ ಅಂತೇಳಿ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅಗೇನ್ ಲೈವ್ ಜಾಯಿನ್ ಆಗಿದ್ದಾರೆ. ಮಾರುತಿ, ಹೇಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ಪ್ರಭು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಿರೋದು ಏನಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ದರ ಹೆಚ್ಚಳ ಮಾಡೋದಕ್ಕೆ ಆಗೋದಿಲ್ಲ. ನೀವು ಮತ್ತೆ ರೈತ ಮುಖಂಡರು ಕೂತು ಇದರ ಬಗ್ಗೆ ಅಂತಿಮವಾಗಿ ಒಂದು ನಿರ್ಧಾರ ಆಗ್ಬೇಕು. ಯಾಕಂತ ಹೇಳಿದ್ರೆ ಸರ್ಕಾರ ಹೆಚ್ಚುವರಿ ಬೆಲೆ ಕೊಡಿ ಅಂತ ಸೂಚನೆಯನ್ನು ಕೊಡಬಹುದು, ಆದ್ರೆ ಹೆಚ್ಚುವರಿ ಬೆಲೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ಕಾರ್ಖಾನೆಗಳ ಮಾಲೀಕರು ಇದಾರ ಅನ್ನುವಂತ ಒಂದು ಚರ್ಚೆಗಳು ನೇವರೆಗೂ ಕೂಡ ಇದ್ದಿದ್ದು ನಿಜ. ಆದ್ರೆ ಯಾವಾಗ ಇದು ತೀವ್ರ ಸ್ವರೂಪಕ್ಕೆ ಪ್ರತಿಭಟನೆ ಹೋಯ್ತು, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಒಂದ್ ಕಡೆ ಸಚಿವರ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ರು. ತದಬಳಿಕ ಈಗ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 1.5 ಗಂಟೆಯಿಂದಲೂ ಕೂಡ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದ್ರ ಬಗ್ಗೆ ಹೆಚ್ಚುವರಿ ನಾವು ಬೆಲೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಸಿಗುವಂತಹ ಈ ಬೆಲೆಗೂ ಇಲ್ಲಿ ಸಿಗ್ತಾ ಇರುವಂತಹ ಹಿಡುವಳಿಗೂ ಬಹಳಷ್ಟು ವ್ಯತ್ಯಾಸಗಳು ಇದಾವೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ 3,500 ರೂಪಾಯಿ ಕೊಡೋದ್ರಿಂದ ಮಹಾರಾಷ್ಟ್ರದ ಕೈಗಾರಿಕೆಗಳಿಗೆ ಮಾಲೀಕರಿಗೆ ಯಾವುದೇ ನಷ್ಟವೂ ಕೂಡ ಆಗೋದಿಲ್ಲ. ಆದ್ರೆ ರಾಜ್ಯದಲ್ಲಿ ನಾವು 3,500 ರೂಪಾಯಿ ಕೊಟ್ಟಿದ್ದೆ ಆದ್ರೆ ನಾವು ಕಾರ್ಖಾನೆಗಳನ್ನ ನಡೆಸೋದು ಬಹಳಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಸರ್ಕಾರ ಏಕಾಏಕಿ ನಮಗೆ 3,500 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅದನ್ನ ಕೊಡೋದಕ್ಕೆ ಆಗೋದಿಲ್ಲ. ಬೇಕಿದ್ರೆ ಯಾರು ಈ ರೀತಿಯಾಗಿ ಒತ್ತಡ ಮಾಡ್ತಿದಾರೋ ಅವರೇ ನಡೆಸ್ತಾರೆ ಅನ್ನುವಂಥದ್ದು, ಜೊತೆಗೆ ಸರ್ಕಾರವೇ ನಡೆಸಿದ್ರೆ ನಾವು ಬಿಟ್ಕೊಡೋದಕ್ಕೂ ಕೂಡ ರೆಡಿ ಇದೀವಿ ಅಂತ ಇದಕ್ಕೆ ಮಧ್ಯಪ್ರವೇಶ ಮಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಖಾನೆಗಳ ಮಾಲೀಕರು ರೈತರ ಜೊತೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದೊಂದು ಕಡೆ ಈಗ ಸತತ 1.5 ಗಂಟೆಗಳಿಂದಲೂ ಕೂಡ ಈ ಒಂದು ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ನಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ತಮಗಿರುವಂಥ ಕಷ್ಟಗಳು, ತಮಗೇನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸರ್ಕಾರ ಕೂಡ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟು ಈಗ ರೈತರು ಇಟ್ಟಿರುವಂಥ ಈ ಬೇಡಿಕೆ ಏನಿದೆ 3,500 ರೂಪಾಯಿ, ಅದು ಈ ಮೀಟಿಂಗ್ನಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ, ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಓಕೆ ಅಂತಾರಾ ಇಲ್ವಾ ಅನ್ನುವಂಥದ್ದು ಬಹುಶಃ ಆನಂತರದಲ್ಲಿ ನೋಡ್ತಾ ಹೋಗಬೇಕು.